DCC ಬ್ಯಾಂಕ್ದಾಗ ತಾವು ಸೊಸೈಟಿಯಾಗ ಸಾಲ ಕೊಡಾತಿರಿ, ಬರೀ 40,000 ರೂಪಾಯಿ ಕೊಡಾತಿರಿ ನಮಗ. ಆ ಜಯಸಿಂಗ್ ಶೆಟ್ಟಿ ಅನ್ನೋರಿಗೆ 12 ಎಕರೆ ಮೇಲೆ 120 ಕೋಟಿ ರೂಪಾಯಿ ರೊಕ್ಕ ಕೊಟ್ಟಿದ್ರೆ ಅದಂತ ಹೊಲ ನನಗೆ ತಿಳಿವಾಗೈತೆ. ಹೊಲ ಅದೇ ಅಂತದ. ನಾವು ನಿಮಗೆ ಹೇಳ್ತೀರಿ ಅನಾರ, ನೀವು ಮುಗುರು ಹೇಳ್ತೀರಿ. ಯಾಕಂದ್ರ ಅವ್ರ ತಂದೆಯವರ DCC ಬ್ಯಾಂಕ್ ಡೈರೆಕ್ಟರ್ ಅದಾರು. ಇನ್ನು ಮುಂದೆ ನೀವ್ ಎಲ್ಲರೇ ಒಂದು ತಿಂಗಳ 2 ತಿಂಗಳದಾಗ ಎಕರೆಕ್ 1 ಲಕ್ಷ ರೂಪಾಯಿ ಸಾಲ ಕೊಡಿದ್ರ ಈ ರೈತ ದೇವರುಗಳನ್ನ ಕರ್ಕೊಂಡು ನಾವು DCC ಬ್ಯಾಂಕ್ ಬಂದು ಹೋರಾಟ ಮಾಡೋರು ಕೊಡ್ಬೇಕಾ. ಯಾಕಂದ್ರ 120 ಕೋಟಿ ರೂಪಾಯಿ ಜಯಸಿಂಗ್ ಶೆಟ್ಟಿ ಸಾಹೇಬ್ ಸಾಲ ಹೆಂಗ್ ಕೊಟ್ಟಿರ್ತಾನ 12 ಎಕರೆ ಮೇಲೆ ಅವನವನ ಐತಿ ಹೊಲಾನು. ಅದೇನ್ ಬಂಗಾರ ಇಲ್ಲ, ನಮಗ್ ಗೌರವ ಕೊಡ್ರಿ. ಯಾಕಂದ್ರ ನೀವು ಸಾಲ ಸೊಸೈಟಿಯಾಗ ಕೊಟ್ರಿ, ಮತ್ತೊಬ್ಬ ಸಾಲ ಕೊಡುದಿಲ್ಲ. ಇಲ್ಲ, ನೀವ 1 ಲಕ್ಷ 2 ಲಕ್ಷ ರೂಪಾಯಿ ಸೊಸೈಟಿಯಾಗ ಕೊಟ್ರಿಪ್ಪ ಅಂತಂದ್ರೆ ಉದ್ಧಾರ ಆಗ್ತು. ಯಾಕಂದ್ರ ಮತ್ 3 ಬಡ್ಡಿ 2 ಬಡ್ಡಿ ಸಾಲ ತೆಗದ ಬದುಕೋದು ಕಷ್ಟ ಆಕೈತಿ. ಮಾಡೋದು ಬ್ಯಾಡ್ರಿ. 1-2 ತಿಂಗಳು ಟೈಮಿಂಗ್ ಕೊಟ್ಟು ನಾವು ಸೀಸನ್ ಐತಿ, ನಮ್ದು ಬಿಸಿ ಅದ್ರಿ. ಸೀಸನ್ ಮುಗಿದ ಮೇಲೆ ತೇರಿ ಲಕ್ಷ ರೂಪಾಯಿ ಪತ್ತ ಆಗ್ಲಿಲ್ಲಪ್ಪ ಅಂದ್ರ ಹೋರಾಟ ಮಾಡಿ ಬ್ಯಾಡ್ರಿ. ಪಕ್ಷಾತೀತ ಹೋಗುಣ ಮತ್ ಅವಾಗ ಬರ್ಲಿಲ್ಲ ಅಂದ್ರೆ ನಿಮ್ಮದ ನೋವ, ಮತ್ ನಮಗೇನ್ ಸಂಬಂಧ ಇಲ್ಲ. ಅದಕ್ಕಾಗಿ ನಮ್ನ ಕರೆಸಿ ಮಾತಾಡ್ಲಿ.